ಅರೆ ಅರೆ ತಮ್ಮ, ಪಾಸ್ ವಿತ್ ಆನರ್ ಉತ್ತೀರ್ಣರಾಗಲು ಎಲ್ಲ ಸಂಪತ್ತುಗಳ ಖಾತೆಯನ್ನ ಜಮಾ ಮಾಡುವುದರ ಮೂಲಕ ಸಂಪನ್ನರಾಗಬೇಕಂತೆ. ನೋಡು, ಬಾಬಾ ಜಮಾದ ಖಾತೆಯ ಬಗ್ಗೆ ಹೇಳ್ತಾ ಇದ್ದಾರೆ, ಪಾಸ್ ಆಗ್ಬೇಕಂತೆ. ಸರಿ, ಎಂದಿನಂತೆ ಮುರಳಿಯನ್ನ ತಿಳಿಸೋ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಇಂದು ಬಾಬಾರವರು ಸಭೆಯಲ್ಲಿರುವ ಪ್ರತಿಯೊಂದು ಮಗುವು ಕೂಡ ಅತ್ಯುನ್ನತ ಮತ್ತು ಅವಿನಾಶಿ ಸಂಪತ್ತಿನಿಂದ ಶ್ರೀಮಂತರಾಗಿದ್ದಾರೆ. ಜಗತ್ತಿನ ಜನರು ಎಷ್ಟೇ ಶ್ರೀಮಂತರಾದರೂ ಒಂದು ಜನ್ಮಕ್ಕೆ ಮಾತ್ರ ಶ್ರೀಮಂತರು. ಒಂದು ಜನ್ಮವು ಶ್ರೀಮಂತವಾಗಿರುತ್ತೇವೆಯೋ ಇಲ್ಲವೋ ಎಂಬುದನ್ನು ಸಹ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇಡೀ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಶ್ರೀಮಂತರಾದರೂ ಕೂಡ ಅವರು ಕೇವಲ ಒಂದು ಜನ್ಮಕ್ಕಾಗಿ ಮಾತ್ರ, ಮತ್ತು ತಾವು ಅವಿನಾಶಿ ಸಂಪತ್ತಿನಿಂದ ಸಂಪನ್ನರಾಗಿರುವುದರಿಂದ ನಾವು ಅನೇಕ ಜನ್ಮದ ಶ್ರೀಮಂತರು ಎಂದು ದೃಢತೆಯಿಂದ ಮತ್ತು ನಶೆಯಿಂದ ಹೇಳ್ತೀರಿ. ನಾವು ಈ ಸಮಯದ ಪುರುಷಾರ್ಥದಿಂದ ಒಂದೇ ದಿನದಲ್ಲಿ ಬಹಳಷ್ಟು ಸಂಪಾದನೆಯನ್ನ ಮಾಡುವಂತಹವರಾಗಿದ್ದೇವೆ ಎಂದು ತಮಗೆ ತಿಳಿದಿದೆ. ಒಂದು ದಿನದಲ್ಲಿ ಎಷ್ಟು ಸಂಪಾದಿಸುತ್ತೀರಿ ಎಂದು ತಮಗೆ ಗೊತ್ತಿದೆಯೇ? ಇದರ ಲೆಕ್ಕಾಚಾರ ಇದೆ ತಾನೇ? ಹಾಡಲಾಗಿದೆ, ಅನುಭವವಿದೆ. ಒಂದು ಹೆಜ್ಜೆಯಲ್ಲಿ ಪದಮದಷ್ಟು. ಹಾಗಾದರೆ ಒಂದು ದಿನದಲ್ಲಿ ತಂದೆಯ ಜ್ಞಾನದ ಮೂಲಕ, ನೆನಪಿನ ಮೂಲಕ ಪ್ರತಿ ಹೆಜ್ಜೆಯಲ್ಲಿ ಪದಮ ಅಂದರೆ ಕೋಟಿಯಷ್ಟು ಜಮಾ ಆಗುತ್ತೆ. ಆದ್ದರಿಂದ ದಿನವಿಡೀ ಬಾಬಾರವರ ನೆನಪಿನಲ್ಲಿ ಇರುವ ಪ್ರತಿಯೊಂದು ಹೆಜ್ಜೆಯೂ ಸಹ ಅನೇಕ ಕೋಟಿಯನ್ನು ಸಂಗ್ರಹಿಸುತ್ತದೆ. ಹೀಗೆ ಹಣ ಸಂಪಾದಿಸುವ ಮತ್ತು ಇಂತಹ ಸಂಪತ್ತನ್ನು ಸಂಗ್ರಹಿಸುವವರು ಯಾರಾದರೂ ಇರಬಹುದಾ? ಅಥವಾ ಯಾರಾದರೂ ಇದ್ದಾರೆಯಾ? ಪ್ರಪಂಚಾದ್ಯಂತ ಪ್ರಯಾಣಿಸಿ ನೋಡಿ, ನಿಮ್ಮನ್ನು ಹೊರತುಪಡಿಸಿ ಯಾರೂ ಇಷ್ಟೊಂದು ಸಂಗ್ರಹಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ತಂದೆ ಹೇಳ್ತಾರೆ, ನಾವು ಆತ್ಮಗಳ ಭಾಗ್ಯವು ಪರಮಾತ್ಮನಿಂದ ಇಷ್ಟು ಶ್ರೇಷ್ಠವಾಗಿದೆ ಎಂಬ ಶ್ರೇಷ್ಠ ಸ್ಮೃತಿಯಲ್ಲಿರಿ. ತಮ್ಮ ಸಂಪತ್ತು ತಮಗೆ ತಿಳಿದಿದೆ ತಾನೇ? ಸಮಯದ ಸಂಪತ್ತನ್ನು ಸಹ ತಿಳಿದಿದ್ದೀರಾ? ಈ ಸಂಗಮ ಯುಗದ ಸಮಯವು ಎಷ್ಟು ಉನ್ನತವಾಗಿದೆ. ನೀವು ಯಾವ ಪ್ರಾಪ್ತಿಯನ್ನು ಬಯಸುತ್ತೀರೋ ಅದನ್ನು ಅಧಿಕಾರದಿಂದ, ತಂದೆಯಿಂದ ತೆಗೆದುಕೊಳ್ಳುತ್ತಿದ್ದೀರಿ. ತಾವು ಎಲ್ಲ ಅಧಿಕಾರಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಲ್ಲವೇ? ಒಂದೊಂದು ಶ್ರೇಷ್ಠ ಸಂಕಲ್ಪವು ಎಷ್ಟು ದೊಡ್ಡ ಸಂಪತ್ತಾಗಿದೆ. ಸಮಯವೂ ಕೂಡ ದೊಡ್ಡ ಸಂಪತ್ತು, ಸಂಕಲ್ಪವೂ ಕೂಡ ದೊಡ್ಡ ಸಂಪತ್ತಾಗಿದೆ. ಸರ್ವಶಕ್ತಿಗಳು ಒಂದಕ್ಕಿಂತ ಒಂದು ದೊಡ್ಡ ಸಂಪತ್ತಾಗಿದೆ. ಒಂದೊಂದು ಜ್ಞಾನ ರತ್ನವು ಎಷ್ಟು ದೊಡ್ಡ ಖಜಾನೆಯಾಗಿದೆ. ಪ್ರತಿಯೊಂದು ಸದ್ಗುಣವು ಎಷ್ಟು ದೊಡ್ಡ ಸಂಪತ್ತಾಗಿದೆ. ಪ್ರತಿ ಉಸಿರಿನಲ್ಲಿ ಪರಮಾತ್ಮನ ಸ್ಮರಣೆ ಮಾಡುವುದರಿಂದ ಉಸಿರು ಸಫಲವಾಗುತ್ತದೆ ಎಂದು ಜಗತ್ತಿನವರು ತಿಳಿದುಕೊಂಡಿದ್ದಾರೆ, ನಂಬಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಶ್ವಾಸ ಸಫಲತೆಯ ಸ್ವರೂಪವಾಗಿದೆ, ವ್ಯರ್ಥವಾಗಿಲ್ಲ. ಪ್ರತಿಯೊಂದು ಶ್ವಾಸದಲ್ಲೂ ಸಫಲತೆಯ ಅಧಿಕಾರವಿದೆ. ಬಾಪ್ತಾದ ಅವರಂತೂ ಎಲ್ಲ ಮಕ್ಕಳಿಗೂ ಸರ್ವ ಸಂಪತ್ತುಗಳನ್ನು ಸಮಾನವಾಗಿ ನೀಡಿದ್ದಾರೆ, ಎಲ್ಲವನ್ನೂ ನೀಡಿದ್ದಾರೆ ಹಾಗೂ ಸಮಾನವಾಗಿಯೂ ನೀಡಿದ್ದಾರೆ. ಕೆಲವರಿಗೆ 1ರಷ್ಟು, ಕೆಲವರಿಗೆ 10ರಷ್ಟು, ಇನ್ನು ಕೆಲವರಿಗೆ 100ರಷ್ಟು ಹೀಗೆ ಕೊಟ್ಟಿಲ್ಲ. ಕೊಡುವಂತಹ ಪರಮಾತ್ಮನು ಒಂದೊಂದು ಮಗುವಿಗೂ ಸರ್ವ ಸಂಪತ್ತುಗಳನ್ನು ಬ್ರಾಹ್ಮಣರಾದ ನಂತರ ಸಮಾನವಾಗಿ ಕೊಟ್ಟಿದ್ದಾರೆ. ಆದರೆ ಸಂಪತ್ತುಗಳನ್ನು ಎಷ್ಟು ಸಂಗ್ರಹಿಸುತ್ತಾರೆ ಅಥವಾ ಕಳೆದುಕೊಳ್ಳುತ್ತಾರೆ ಎನ್ನುವುದು ಪ್ರತಿಯೊಬ್ಬರ ಮೇಲೆ ಅವಲಂಬಿತವಾಗಿದೆ. ನಾವು ಇಡೀ ದಿನದಲ್ಲಿ ಎಷ್ಟನ್ನು ಸಂಗ್ರಹಿಸುತ್ತೇವೆ ಅಥವಾ ಕಳೆದುಕೊಳ್ಳುತ್ತೇವೆ ಎಂಬುದನ್ನು ಪ್ರತಿಯೊಬ್ಬರೂ ಪರಿಶೀಲಿಸಬೇಕು. ಪರಿಶೀಲಿಸುತ್ತೀರಾ? ಇದು ಒಂದು ಜನ್ಮಕ್ಕಲ್ಲ, ಆದರೆ ಪ್ರತಿ ಜನ್ಮಕ್ಕೂ ಆಗಿರುವುದರಿಂದ ಪರಿಶೀಲಿಸುವುದು ಅವಶ್ಯಕ. ಅನೇಕ ಜನ್ಮಗಳಿಗಾಗಿ ಸಂಗ್ರಹಿಸಿ ಇಡಬೇಕಾಗಿದೆ. ಜಮಾ ಮಾಡುವ ವಿಧಿ ಗೊತ್ತಿದೆಯೇ? ಬಹಳ ಸಹಜವಾಗಿದೆ. ಬಿಂದುವನ್ನು ಮಾತ್ರ ಇಡುತ್ತಾ ಹೋಗಬೇಕು. ಬಿಂದು ನೆನಪಿರುವುದೇ ಆದರೆ ಜಮಾ ಆಗುತ್ತಾ ಹೋಗುತ್ತದೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ಅಣ್ಣ, ಬಾಪ್ ದಾದಾ ಈ ಹಿಂದೆಯೂ ಹೇಳಿದ್ದರು, ಅಮೃತ ವೇಳೆಯಲ್ಲಿ ಪ್ರತಿದಿನ 3 ಬಿಂದುಗಳ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಂಡರೆ ಒಂದು ಸಂಪತ್ತು ಕೂಡ ವ್ಯರ್ಥವಾಗುವುದಿಲ್ಲ. ಎಲ್ಲ ಸಮಯಗಳು ಪ್ರತಿಯೊಂದು ಸಂಪತ್ತು ಜಮಾವಾಗುತ್ತಾ ಹೋಗುತ್ತೆ. ಬಾಪ್ ದಾದಾ ಎಲ್ಲ ಮಕ್ಕಳ ಪ್ರತಿಯೊಂದು ಸಂಪತ್ತಿನ ಸಂಗ್ರಹದ ಚಾರ್ಟ್ ಅನ್ನು ನೋಡಿದ್ರು. ಅದರಲ್ಲಿ ಏನು ನೋಡಿದ್ರು ಗೊತ್ತಾ? ಈಗಲೂ ಜಮಾದ ಖಾತೆ ಎಷ್ಟು ಇರಬೇಕೋ ಅಷ್ಟು ಇಲ್ಲ. ಸಮಯ, ಸಂಕಲ್ಪ, ಮಾತು ಸಹ ವ್ಯರ್ಥವಾಗುತ್ತಿದೆ. ನಡೆಯುತ್ತಾ ನಡೆಯುತ್ತಾ ಕೆಲವೊಮ್ಮೆ ಸಮಯದ ಮಹತ್ವ ಇಮರ್ಜ್ ರೂಪದಲ್ಲಿ ಕಡಿಮೆ ಆಗುತ್ತೆ.
ಸಮಯದ ಪ್ರಾಮುಖ್ಯತೆಯನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡ್ರೆ ನೀವು ಸಮಯವನ್ನು ಇನ್ನೂ ಹೆಚ್ಚಾಗಿ ಯಶಸ್ವಿಯಾಗಿ ಮಾಡಬಹುದು. ಇಡೀ ದಿನ ಸಾಧಾರಣ ರೂಪದಲ್ಲಿ ಸಮಯ ಕಳೆದು ಹೋಗುತ್ತೆ, ತಪ್ಪಾಗಿ ಅಲ್ಲ ಸಾಧಾರಣವಾಗಿ ಕಳೆದು ಹೋಗುತ್ತೆ. ಅದೇ ರೀತಿ ಸಂಕಲ್ಪವು ಕೂಡ ಕೆಟ್ಟದಲ್ಲಾದರೆ ವ್ಯರ್ಥ ಸಂಕಲ್ಪಗಳಿರುತ್ತೆ. 1 ಗಂಟೆಯ ಚೆಕಿಂಗ್ ಮಾಡಿ 1 ಗಂಟೆಯಲ್ಲಿ ಸಮಯ ಅಥವಾ ಸಂಕಲ್ಪ ಎಷ್ಟು ಸಾಧಾರಣವಾಗಿ ಕಳೆದು ಹೋಗುತ್ತೆ, ಜಮಾ ಆಗುವುದಿಲ್ಲ. ಆಗ ಬಾಪ್ ದಾದಾ ಕೂಡ ಸೂಚನೆಯನ್ನು ಕೊಡ್ತಾರೆ. ಅಂದಾಗ ಬಾಪ್ ದಾದಾ ಅವರಿಗೂ ಕೂಡ ಮಕ್ಕಳು ಬಹಳ ಸಾಂತ್ವನ ಹೇಳ್ತಾರೆ. ಹೀಗೆ ಸ್ವಲ್ಪ ಸಂಕಲ್ಪ ಇದೆ ಅಷ್ಟೇ, ಬೇರೆ ಏನಿಲ್ಲ. ಸಂಕಲ್ಪದಲ್ಲಿ ಮಾತ್ರ ಈ ರೀತಿ ಇದೆ, ಸಂಪೂರ್ಣ ಆಗಿ ಬಿಡ್ತೇವೆ, ಸರಿಯಾಗಿ ಬಿಡುತ್ತೇವೆ ಅಂತ ಮಕ್ಕಳು ಹೇಳ್ತಾರೆ. ಇದಂತೂ ಒಳ್ಳೆಯ ಮಾತಾಗಿದೆ. ಶ್ರೇಷ್ಠ ಸಂಕಲ್ಪಗಳನ್ನು ಮಾಡುತ್ತೀರಿ, ಆದರೆ ಈ ಎಲ್ಲ ಮಾತುಗಳನ್ನು ಕರ್ಮದಲ್ಲಿ ತನ್ನಿರಿ ಎಂದು ಬಾಪ್ ದಾದಾ ಹೇಳುತ್ತಾರೆ. ವಚನಗಳನ್ನು ಮಾತ್ರ ಕೊಡಬೇಡಿ, ಆದರೆ ಅವೆಲ್ಲವುಗಳನ್ನು ಮನ ವಚನ ಕರ್ಮಗಳ ರೂಪಕ್ಕೆ ತನ್ನಿ. ಮಕ್ಕಳು ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳನ್ನು ಮಾಡುತ್ತಾರೆ. ಬಾಪ್ ದಾದಾ ಆ ಸಮಯದಲ್ಲಿ ಮಕ್ಕಳ ಸಾಹಸಕ್ಕೆ ತುಂಬ ಸಂತೋಷ ಪಡುತ್ತಾರೆ. ಹೀಗೆ ಮಾಡುತ್ತೇವೆ, ಹೀಗೆ ಆಗುತ್ತೇವೆ ಎಂಬ ಸಾಹಸ ತುಂಬ ಚೆನ್ನಾಗಿ ಇದೆ. ಈ ಸಾಹಸಕ್ಕೆ ಬಾಪ್ ದಾದಾ ಖುಷಿಯಾಗುತ್ತಾರೆ. ಆದರೆ ಅದು ಕೆಲವೊಮ್ಮೆ ಮಾತ್ರ ಕರ್ಮದಲ್ಲಿ ಬರುತ್ತದೆ. ವಚನ ಕೊಡುವುದು ತುಂಬ ಸಹಜ, ಆದರೆ ಅದನ್ನು ಕರ್ಮದಲ್ಲಿ ತರುವುದು ಅಂದರೆ ವಚನವನ್ನು ನಿಭಾಯಿಸಿದಂತೆ. ಅನೇಕರು ಮಾತು ಕೊಡುತ್ತಾರೆ, ಆದರೆ ನಿಭಾಯಿಸುವುದರಲ್ಲಿ ನಂಬರ್ ವಾರ್ ಆಗುತ್ತಾರೆ. ಹಾಗಾಗಿ ಸಂಕಲ್ಪ ಮತ್ತು ಕರ್ಮಗಳನ್ನು ಪ್ಲಾನ್ ಮತ್ತು ಪ್ರಾಕ್ಟಿಕಲ್ ಎರಡರಲ್ಲೂ ಸಮಾನ ರೂಪದಲ್ಲಿ ತರಬಹುದಲ್ಲವೇ? ಉದ್ಯಮಿಗಳು ಬಂದಿದ್ದಾರೆ, ಉದ್ಯಮಿಗಳಿಗೆ ಬಿಸ್ನೆಸ್ ಮಾಡುವುದು ಬರುತ್ತದೆ ಅಲ್ಲವೇ? ಜಮಾ ಮಾಡುವುದು ಗೊತ್ತಿದೆ ಅಲ್ಲವೇ? ಇಂಜಿನಿಯರ್ ಮತ್ತು ವಿಜ್ಞಾನಿಗಳು ಕೂಡ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುತ್ತಾರೆ. ಮತ್ತು ಯಾರು ರೂರಲ್ ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ, ಬಾಪ್ ದಾದಾ ಅವರಿಗೆ ರೂಲರ್ ಅನ್ನುತ್ತಾರೆ. ಏಕೆಂದರೆ ಇವರು ಸೇವೆಯನ್ನು ಮಾಡದಿದ್ದರೆ ಯಾರೂ ಜ್ಞಾನ ಕೊಡಲು ಆಗುತ್ತಿರಲಿಲ್ಲ. ಆದ್ದರಿಂದ ಬಂದಿರುವ 3 ವಿಂಗ್ನವರು ಕಾರ್ಯ ಮಾಡುವವರಾಗಿದ್ದಾರೆ. ಹೇಳುವುದು ಮಾತ್ರ ಅಲ್ಲ, ಕಾರ್ಯರೂಪಕ್ಕೆ ತರುವವರಾಗಿದ್ದಾರೆ. ಹಾಗಾದರೆ ಎಲ್ಲ ವಚನಗಳನ್ನು ಕಾರ್ಯರೂಪದಲ್ಲಿ ನಿಭಾಯಿಸುವ ಆತ್ಮಗಳಾಗಿದ್ದೀರಲ್ಲವೇ? ಅಥವಾ ವಚನ ಕೊಡುವವರು ಮಾತ್ರ ಆಗಿದ್ದೀರೋ? ಮಾತು ಕೊಡುವ ಸಮಯದಲ್ಲಿ ಸಾಹಸವನ್ನು ತೋರಿಸಿ ಬಾಪ್ ದಾದಾರವರನ್ನು ಖುಷಿ ಪಡಿಸುತ್ತೀರಿ. ಬಾಪ್ ದಾದಾ ಅವರ ಹತ್ತಿರ ಪ್ರತಿ ಮಗುವಿನ ವಚನಗಳ ಫೈಲ್ ಇದೆ. ಅಲ್ಲಿ ವಚನಗಳ ಫೈಲ್ ಇಡುವುದಕ್ಕೆ ಅಲಮಾರಿ ಅಥವಾ ಸ್ಥಳ ಅಂತೂ ಬೇಕಾಗಿಲ್ಲ. ಕೆಲವೊಮ್ಮೆ ಬಾಪ್ ದಾದಾ ತಮ್ಮ ಅಲೌಕಿಕ ಟಿವಿಯನ್ನು ಆಕಸ್ಮಿಕವಾಗಿ ತೆರೆಯುತ್ತಾರೆ. ಯಾವಾಗಲೂ ತೆರೆದಿಟ್ಟಿರುವುದಿಲ್ಲ. ಆಕಸ್ಮಿಕವಾಗಿ ತೆರೆದಾಗ ಎಲ್ಲವೂ ಕೇಳುತ್ತದೆ, ಪರಸ್ಪರ ಮಾತನಾಡಿಕೊಳ್ಳುವುದು ಕೇಳುತ್ತದೆ. ಆದ್ದರಿಂದ ಬಾಪ್ ದಾದಾ ಹೇಳುತ್ತಾರೆ, ವ್ಯರ್ಥವನ್ನು ಜಮಾದ ಖಾತೆಯಲ್ಲಿ ಜಮಾ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಯಾವುದೇ ಕಾರ್ಯ ಕೆಲವೊಮ್ಮೆ ಸಹಜವಾಗಿರುತ್ತೆ ಅಥವಾ ಕೆಲವೊಮ್ಮೆ ಕಠಿಣವಾಗುತ್ತೆ. ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ ಕಠಿಣ ಯಾಕಾಗುತ್ತೆ? ಯಾವುದಾದ್ರೂ ಕಾರಣ ಇರಬೇಕಲ್ವಾ? ಕಾರಣವಾಗಿದೆ ಅಭ್ಯಾಸದ ವಶ. ಹೇಗೆ ಮಕ್ಕಳು ಕಷ್ಟಪಡುವುದು ತಂದೆಗೆ ದೊಡ್ಡದಾಗಿ ಕಾಣಿಸುತ್ತೆ, ತಂದೆಗೆ ಇಷ್ಟವಾಗೋದಿಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಹಾಗೂ ಪರಿಶ್ರಮ ಪಡುತ್ತಾರೆ ಎಂದರೆ ತಮಗೆ ತಾವು ಏನೆಂದು ಟೈಟಲ್ ಕೊಡ್ತೀರಿ? ಶ್ರಮಯೋಗಿಯೇ ಅಥವಾ ಸಹಜ ಯೋಗಿಯೇ? ಅಥವಾ ನಾವು ಸಹಜ ಯೋಗಿಗಳಲ್ಲ ಎಂದು ತಮ್ಮ ಟೈಟಲ್ ಬದಲಿಸಿಕೊಳ್ತೀರಾ? ಕೆಲವೊಮ್ಮೆ ಸಹಜ ಯೋಗಿ, ಕೆಲವೊಮ್ಮೆ ಹಠಯೋಗಿಗಳಾಗಿದ್ದೀರಾ. ಮತ್ತು ಯೋಗ ಎಂದರೆ ಏನು? ನೆನಪು ಮಾಡುವುದು ಅಷ್ಟೇ ತಾನೇ? ಹಾಗೂ ಶಕ್ತಿಶಾಲಿ ಯೋಗದ ಮುಂದೆ ಯಾವುದೇ ಪರಿಶ್ರಮ ಅನಿಸೋದಿಲ್ಲ. ಯೋಗ ಬೆಂಕಿಯ ಕಿಡಿಯಾಗಿದೆ. ಅಗ್ನಿಯಂತಹ ಕಠಿಣ ವಸ್ತುವನ್ನ ಪರಿವರ್ತನೆ ಮಾಡಿಬಿಡುತ್ತೆ. ಲೋಹವು ಕೂಡ ಮೋಲ್ಡ್ ಆಗುತ್ತೆ. ಈ ಯೋಗ ಅಗ್ನಿಯ ಕಷ್ಟವನ್ನು ಸಹ ಸಹಜ ಮಾಡಲು ಸಾಧ್ಯವಿಲ್ಲವೇ? ಕೆಲವು ಮಕ್ಕಳು ಬಹಳ ಚೆನ್ನಾಗಿ ತಿಳಿಸ್ತಾರೆ, ಬಾಬಾ ಏನು ಮಾಡುವುದು? ವಾಯುಮಂಡಲ ಹೀಗಿದೆ, ಜೊತೆಗಾರರು ಹೀಗಿದ್ದಾರೆ, ಹಂಸ ಹಾಗೂ ಬಕಪಕ್ಷಿಗಳಂತೆ ಇದ್ದಾರೆ, ಏನು ಮಾಡುವುದು? ಹಿಂದಿನ ಲೆಕ್ಕಾಚಾರವಿದೆ. ಹೀಗೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾರೆ. ತಂದೆ ಕೇಳ್ತಾರೆ, ತಾವು ಬ್ರಾಹ್ಮಣರು ಯಾವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ? ಜವಾಬ್ದಾರಿ ಅಂತ
ತೆಗೆದುಕೊಂಡಿದ್ದೀರಿ. ವಿಶ್ವ ಪರಿವರ್ತನೆ ಮಾಡುತ್ತೇವೆ ಎಂದು ಹೇಳುತ್ತೀರಿ. ಹಾಗಾದರೆ ವಿಶ್ವವನ್ನೇ ಪರಿವರ್ತನೆ ಮಾಡುವವರು ತಮ್ಮ ಕಷ್ಟವನ್ನು ಪರಿಹರಿಸಲು ಸಾಧ್ಯವಿಲ್ಲವಾ? ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಹೀಗೆ ಎಂದು ಗೊತ್ತಿದೆ ಎಲ್ಲವೇ. ನಕಾರಾತ್ಮಕ ಹಾಗೂ ಸಕಾರಾತ್ಮಕಗಳ ಬಗ್ಗೆ ಕೋರ್ಸ್ ಕೂಡ ಮಾಡುತ್ತೀರಲ್ಲವೇ. ಆ ಸಮಯದಲ್ಲಿ ತಮಗೆ ತಾವೇ ಕೋರ್ಸ್ ಮಾಡಿಕೊಳ್ಳಿ, ಆಗ ಕಷ್ಟ ಸಹಜವಾಗುತ್ತದೆ. ಕಷ್ಟ ಎಂಬ ಶಬ್ದ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇರಬಾರದು. ಒಳ್ಳೆಯದು ಯಾವುದೇ ಲೆಕ್ಕಾಚಾರವಿದ್ದರೂ ಆತ್ಮದೊಂದಿಗೆ, ಶರೀರದೊಂದಿಗೆ ಹಾಗೂ ಪ್ರಕೃತಿಯೊಂದಿಗೆ ಇರುತ್ತದೆ. ಏಕೆಂದರೆ ಪ್ರಕೃತಿಯ 5 ತತ್ವಗಳು ಅನೇಕ ಬಾರಿ ಕಷ್ಟದ ಅನುಭವ ಮಾಡಿಸುತ್ತದೆ. ಯಾವುದೇ ಲೆಕ್ಕಾಚಾರಗಳನ್ನು ಯೋಗ ಅಗ್ನಿಯಲ್ಲಿ ಭಸ್ಮ ಮಾಡಿಕೊಳ್ಳಿರಿ. ಏನು ಮಾಡಬೇಕೆಂದು ಅರ್ಥವಾಯಿತೆ. ಜಮಾದ ಖಾತೆಯನ್ನು ಹೆಚ್ಚಿಸಿರಿ. ಮಾತುಗಳೆಲ್ಲವೂ ಸಾಧಾರಣ ಪದಗಳು ಇರಬಾರದು. ಮಾತುಗಳಲ್ಲೂ ವಿವಿಧ ಭಾವ ಮತ್ತು ಭಾವನೆ ಇರುತ್ತವೆ ಹಾಗೂ ಮಾತುಗಳಿಂದ ಭಾವ ಮತ್ತು ಭಾವನೆಯ ಬಗ್ಗೆ ತಿಳಿದು ಬಿಡುತ್ತದೆ. ಆದ್ದರಿಂದ ಸದಾ ಯಾವುದೇ ಮಾತನಾಡಿದರೂ ಅದರಲ್ಲಿ ಯಾವಾಗಲೂ ಆತ್ಮಿಕ ಭಾವ ಮತ್ತು ಶುಭ ಹಾಗೂ ಶ್ರೇಷ್ಠ ಭಾವನೆ ಇರಬೇಕು. ಮಾತು ಹಾಗೂ ಭಾವನೆ ಕೂಡ ಈರ್ಷ್ಯೆ, ದ್ವೇಷ ಹಾಗೂ ತಿರಸ್ಕಾರ ಇವು ಮಾಯೆಯ ಭಾವನೆಗಳಾಗಿವೆ. ಸದಾ ಶುಭ ಭಾವ ಹಾಗೂ ಭಾವನೆ ಇರಬೇಕು. ಹೀಗಿದೆಯೇ ಪರಿಶೀಲಿಸಿಕೊಳ್ಳಿರಿ. ಸಮಯದ ಸಂಪತ್ತು, ಮಾತಿನ ಸಂಪತ್ತು, ಸಂಕಲ್ಪಗಳ ಸಂಪತ್ತು, ಶಕ್ತಿಗಳ ಸಂಪತ್ತು, ಜ್ಞಾನದ ಸಂಪತ್ತು, ಗುಣಗಳ ಸಂಪತ್ತು. ಒಂದೊಂದು ಸಂಪತ್ತನ್ನು ಪರಿಶೀಲಿಸಿಕೊಳ್ಳಿ. ಏಕೆಂದರೆ ಪ್ರತಿಯೊಂದು ಸಂಪತ್ತಿನ ಖಾತೆಯನ್ನು ಜಮಾ ಮಾಡಬೇಕು. ಈ ಎಲ್ಲ ಸಂಪತ್ತುಗಳು ಖಾತೆ ತುಂಬಿ ತುಳುಕುತ್ತಿದ್ದರೆ ಫುಲ್ ಮಾರ್ಕ್ಸ್ ಅಂದರೆ ಪಾಸ್ ವಿತ್ ಆನರ್ ಆಗುತ್ತೀರಿ. ಹೀಗೆ ಯೋಚಿಸಬೇಡಿ. ಒಂದು ಸಂಪತ್ತು ಕಡಿಮೆ ಜಮಾವಾದರೆ ಏನಾಗುತ್ತದೆ? ಆದರೆ ಪಾಸ್ ವಿತ್ ಆನರ್ ಆಗಲು ಎಲ್ಲ ಸಂಪತ್ತುಗಳ ಖಾತೆಯು ತುಂಬಿ ತುಳುಕುತ್ತಿರಬೇಕು. 1 ಸೆಕೆಂಡಿನಲ್ಲಿ ತಮ್ಮ ಸಂಕಲ್ಪಗಳನ್ನು ತಮಗೆ ಬೇಕಾದ ಹಾಗೆ ಯಾವ ವಿಷಯವನ್ನು ಯೋಚಿಸಬೇಕು ಹಾಗೆಯೇ ಸಂಕಲ್ಪಗಳನ್ನು ನಡೆಸುವವರು ಕೈ ಎತ್ತಿ ಅಂತ ಬಾಬಾ ಕೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ. ಶ್ರೇಷ್ಠ ತಂದೆ, ಶ್ರೇಷ್ಠ ನಾವು ಮತ್ತು ಶ್ರೇಷ್ಠ ಕಾರ್ಯ. ಈ ಸ್ಮೃತಿಯಿಂದ ಶಕ್ತಿಶಾಲಿಯಾಗುವಂತಹ ತಂದೆಯ ಸಮಾನ ಭಾವ. ಹೇಗೆ ವರ್ತಮಾನದ ಪ್ರಪಂಚದಲ್ಲಿ ಯಾರೇ VIP ಮಗನಾಗಿರುತ್ತಾನೆ ಎಂದರೆ ಅವರು ತನ್ನನ್ನು ಸಹ VIP ಎಂದೇ ತಿಳಿಯುತ್ತಾರೆ. ಆದರೆ ತಂದೆಗಿಂತ ಶ್ರೇಷ್ಠರಂತೂ ಯಾರೂ ಇಲ್ಲ. ನಾವು ಸಹ ಹಾಗೆಯೇ ಸರ್ವಶ್ರೇಷ್ಠ ತಂದೆಯ ಸಂತಾನ, ಶ್ರೇಷ್ಠ ಆತ್ಮರಾಗಿದ್ದೇವೆ. ಈ ಸ್ಮೃತಿಯು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಶ್ರೇಷ್ಠ ತಂದೆ, ಶ್ರೇಷ್ಠವಾಗಿರುವ ನಾವು ಮತ್ತು ಶ್ರೇಷ್ಠ ಕಾರ್ಯ. ಇಂತಹ ಸ್ಮೃತಿಯಲ್ಲಿರುವವರು ಸದಾ ತಂದೆ ಸಮಾನರಾಗಿ ಬಿಡ್ತಾರೆ. ಇಡೀ ವಿಶ್ವದ ಮುಂದೆ ಶ್ರೇಷ್ಠ ಮತ್ತು ಶ್ರೇಷ್ಠ ಆತ್ಮರು ತಾವಲ್ಲದೆ ಮತ್ಯಾರೂ ಇಲ್ಲ. ಆದ್ದರಿಂದ ತಮ್ಮದೇ ಗಾಯನ ಮತ್ತು ಪೂಜನೆಯಾಗುತ್ತೆ. ಅಣ್ಣ, ಇಂದು ಬಾಬಾ ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ, ಸಂಪೂರ್ಣತೆಯ ದರ್ಪಣದಲ್ಲಿ ಸೂಕ್ಷ್ಮ ಸೆಳೆತಗಳನ್ನು ಪರಿಶೀಲಿಸಿ ಮತ್ತು ಮುಕ್ತರಾಗಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ. ಅರೆ ತಮ್ಮ, ಓಂ ಶಾಂತಿ. ನೀವಿಲ್ಲಿ ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರಿ. ಕವಡೆಯಿಂದ ವಜ್ರ ಆಗುತ್ತಿದ್ದೀರಿ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯೇ ಇರುತ್ತದೆ.